ಇನ್ನು ಧನುರಾಶಿಗೆ ಹೋಗೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿದೆಯಪ್ಪ ಅಂದರೆ ವೃತ್ತಿಯಲ್ಲಿ ವಿಶೇಷ ಬಲ, ದಾಂಪತ್ಯದಲ್ಲಿ ಸಣ್ಣ ಮನಸ್ತಾಪಗಳು, ಕುಜನ ಸಂಚಾರ ಆಗುತ್ತೆ ಇವತ್ತು. ಹಾಗಾಗಿ ಕೃಷಿಕರಿಗೆ ಅನುಕೂಲ, ಗೃಹ ಕಾರ್ಯಗಳಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗಿನ ಅನುಕೂಲಗಳನ್ನು ಕಾಣ್ತೀರ. ಅಲ್ಲಿ ಹಿರಿಯರಿಂದ ಸಹಾಯ ಸಹಕಾರಗಳು, ಪರಸ್ಪರ ಸ್ತ್ರೀಯರಿಗೆ ಸಹಕಾರಗಳು ಇದೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ದಾಂಪತ್ಯದಲ್ಲಿ ಮಾತ್ರ ಸ್ವಲ್ಪ ಸಣ್ಣ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಖರ್ಚು ನಿನ್ನಿಂದಾಯಿತು ನನ್ನಿಂದಾಯಿತು ಈ ಥರದ ಒಂದು ಬರುವ ಸಾಧ್ಯತೆ ಇದೆ. ಮತ್ತು ವ್ಯಯದಲ್ಲಿ ಮಂದಿ ಸಂಚರಿಸುವಾಗ ಅತಿಯಾದ ಅಲೆದಾಟ, ಓಡಾಟ, ಪರಿಶ್ರಮ ಇದನ್ನು ಸೂಚಿಸ್ತಾ ಇದೆ ಧನುರಾಶಿಯವರಿಗೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವೃತ್ತಿಯಲ್ಲಿ ಶುಕ್ರ ಸಂಚರಿಸ್ತಾ ಇದ್ದಾನೆ, ಹುಷಾರಾಗಿರಿ ಕೆಲಸದ ವಿಚಾರದಲ್ಲಿ. ವೃತ್ತಿಯಲ್ಲಿ ಅನುಕೂಲ, ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು, ಸಾಲ, ಆರೋಗ್ಯ, ರೋಗ ಬಾಧೆಗಳ ಭಯ, ದಾಂಪತ್ಯದಲ್ಲಿ ಮನಸ್ತಾಪಗಳು, ಅದು ಕುಜನಿಂದಾಗಿ. ಬುಧನೂ ಅಷ್ಟಮಕ್ಕೆ ಬರ್ತಾನೆ. ಹೀಗಾಗಿ ಈ ವಾರದ ಮಧ್ಯಭಾಗದಿಂದಲೇ ದಾಂಪತ್ಯದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುವ ಸಾಧ್ಯತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ತಪ್ಪಿ ಕಳ್ಕೊಳ್ತೀರ ಆ ಶಕ್ತಿಯನ್ನು, ಆ ರೀತಿಯಲ್ಲಿ ಇರ್ತದೆ. ಕರ್ಮಾಧಿಪತಿಯೂ ಹೌದು. ಹೀಗಾಗಿ ವೃತ್ತಿಯಲ್ಲಿ ಏನಾಗುತ್ತೆ, ಶುಕ್ರನೂ ಅಷ್ಟಮದಲ್ಲಿ ನೀಚನಾಗಿದ್ದಾನೆ, ಆ ಕರ್ಮಾಧಿಪತಿ ಬುಧನೂ ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ. ಇದು ನಿಮಗೆ ವೃತ್ತಿಯಲ್ಲೂ ಅತಂತ್ರ ಸ್ಥಿತಿ, ಮನೆಯಲ್ಲೂ ಹಾಗೆ ಒಂಥರ ಒಂದು ದಾರಿ ಸ್ವಲ್ಪ ಕ್ಲಿಷ್ಟವಾಗಿರುತ್ತೆ, ಹುಷಾರಾಗಿರಿ. ಇದಕ್ಕೇನಪ್ಪ ಧನುರಾಶಿಯವರಿಗೆ ಏನು ಪರಿಹಾರ ಅಂತಂದರೆ ಲಕ್ಷ್ಮೀನಾರಾಯಣ ಪ್ರಾರ್ಥನೆ ಮಾಡೋದು, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಪ್ರತಿ ದಿವಸ ಹೇಳ್ಕೊಳ್ಳಿ, ಇನ್ನು 1 ತಿಂಗಳ ಕಾಲ ನಿರಂತರವಾಗಿ ಹೇಳ್ಕೊಳ್ಳಿ. ಆ ಬಲದ ಮೇಲೆ ನಿಮ್ಮ ಎಲ್ಲ ತೊಡಕು ನಿವಾರಣೆಯಾಗುತ್ತೆ. ಹೇಗೆ ನಾನು ಫಲಗಳನ್ನು ಹೇಳ್ತೀನೋ, ಅಂದರೆ ಈ ಗ್ರಹಗಳ ಸಂಚಾರದಿಂದ ತೊಡಕು ಉಂಟಾಗುತ್ತೋ ಪರಿಹಾರವೂ ಇದೆ ಅದಕ್ಕೆ. ಹೀಗಾಗಿ ಆ ಬಲದ ಮೇಲೆ ಇದೆಲ್ಲ ಕಳೆದು ಹೋಗಿಬಿಡುತ್ತೆ. ಯೋಚನೆ ಮಾಡಬೇಡಿ. ಆ ಭಗವಂತನ ಮೇಲೆ ನಂಬಿಕೆ, ವಿಶ್ವಾಸ ಇರಬೇಕು. ರಕ್ಷಿಷ್ಯತಿ ಇತಿ ವಿಶ್ವಾಸೋ, ರಕ್ಷಣೆ ಮಾಡ್ತಾನೆ ಅನ್ನೋ ದೃಢ ನಿಶ್ಚಯ ಬೇಕಾಗುತ್ತೆ. ವಿಷ್ಣು ಸಹಸ್ರನಾಮ ಅದು ಆ ಫಲ ತಂದು ಕೊಡುತ್ತೆ, ಯೋಚನೆ ಮಾಡೋದು ಬೇಡ ಧನುರಾಶಿಯವರು. ಇದು ಧನುವರೆಗಿನ ಫಲಾಫಲ. ಮುಂದಿನ ರಾಶಿಗಳ ಫಲಾಫಲಗಳನ್ನು ತಿಳ್ಕೊಳ್ಳಿಕ್ಕೆ ಮುಂಚೆ ಕಾಲರ್ ರೆಡಿ ಇದ್ದಾರೆ, ಶಾಸ್ತ್ರಿಗಳೇ ಮಾತಾಡ್ಸೋಣ. ಹಾಸನಿಂದ ಲೋಕೇಶ್ ಅಂತ. ಲೋಕೇಶ್ ಅವರೇ ನಮಸ್ತೆ. ನೀವು ಯಾರ ಬಗ್ಗೆ ಕೇಳಬೇಕು? ಅವ್ರ ಹೆಸರು, ಅವ್ರ ಜನ್ಮ ದಿನಾಂಕ, ಹಾಗೆ ಸಮಸ್ಯೆ. ಮಗನ ಬಗ್ಗೆ ಕೇಳಬೇಕಿತ್ತು. ಹೆಸರು ತಿಳಿಸಿ. ಲಕ್ಷ್ಮೀನಾರಾಯಣ ಅಂತ ಇಟ್ಟಿದ್ದೀವಿ. ಲಕ್ಷ್ಮೀನಾರಾಯಣ. 28/2/2012. 28/2/2012. ಓಕೆ. ಸಮಯ ಬೆಳಿಗ್ಗೆ 9:30. ಬೆಳಗ್ಗೆ 9:30. ಸಮಸ್ಯೆ ಹೇಳಿ, ಪ್ರಶ್ನೆ ಕೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ ಲೋಕೇಶ್ ಅವರೇ. ಮಗನ ವಿದ್ಯಾಭ್ಯಾಸದ ಬಗ್ಗೆ ಮತ್ತು ಭವಿಷ್ಯದ ಬಗ್ಗೆ. ವಿದ್ಯಾಭ್ಯಾಸ ಹೇಗಿದೆ ಅಂತ ನೋಡೋಣ. ನೋಡಿ, ಇದು ಮೇಷ ಲಗ್ನವಾಗಿದೆ. ಲಗ್ನದಲ್ಲಿ ಗುರುಚಂದ್ರ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಚಂದ್ರ ಹಾಗೂ ಗುರು, ಚಂದ್ರನಿಗೆ ಪಕ್ಷದ ಬಲವೂ ಇದೆ, ಗುರುವು ಚೆನ್ನಾಗಿದ್ದಾನೆ. ಹೀಗಾಗಿ ಅದನ್ನು ಗಜಕೇಸರಿ ಯೋಗ ಅಂತ ಕರೀತಾರೆ. ಹೀಗಾಗಿ ಒಳ್ಳೆಯ ಒಂದು ಲಕ್ಷಣ. ಮತ್ತು ಶನೈಶ್ಚರ ಸಪ್ತಮದಲ್ಲಿ ಬಲಿಷ್ಠನಾಗಿದ್ದಾನೆ, ಅದನ್ನು ಶಶಯೋಗ ಅಂತ ಕರೀತಾರೆ. ಇದೆಲ್ಲ ಒಳ್ಳೆಯ ಫಲ ಕೊಡ್ತಕ್ಕಂಥದ್ದು. ಶಶಯೋಗದಲ್ಲಂತೂ ಪುರಬಲ ಗ್ರಾಮಾಗ್ರಣಿ ಅಂತ ಹೇಳುತ್ತೆ. ಒಂದು ಊರಿಗೆ ಒಡೆಯ ಆಗ್ತಕ್ಕಂಥ ಶಕ್ತಿಯನ್ನು ಶನೈಶ್ಚರ ತಂದು ಕೊಡ್ತಾನೆ ಅಂತ. ಹೀಗಾಗಿ ಚೆನ್ನಾಗಿದೆ. ಮೇಧಾವಿ, ಅಲ್ಲೂ ಗಜಕೇಸರಿಯಲ್ಲೂ ಅಷ್ಟೇ, ಮೇಧಾವಿ ಗುಣಸಂಪನ್ನೋ ರಾಜಪ್ರಿಯಕರೋ ಭವೇತ್ ಅಂತ. ಎರಡನ್ನೂ ಗಮನಿಸಿದಾಗ ಅಂತೂ ಅಧಿಕಾರ, ನಾಯಕತ್ವ ಇವುಗಳು ಉಂಟಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಈಗ ಚಂದ್ರ ದಶೆಯಲ್ಲಿ ಅವರಿಗೆ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ಚೆನ್ನಾಗಿದೆ ಕಾಲ. ಈಗ ವಿದ್ಯಾಭ್ಯಾಸಕ್ಕೆಲ್ಲ ಅಲ್ಲಿ ದ್ವಿತೀಯದಲ್ಲಿ ಕೇತು ಇದ್ದರೆ ಸ್ವಲ್ಪ ಇಂಟ್ರೆಸ್ಟ್ ಹೋಗುತ್ತೆ ಸ್ವಲ್ಪ ಮಟ್ಟಿಗೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ. ಪ್ರತಿ ಮಂಗಳವಾರ ಅವರ ಹೆಸರಲ್ಲಿ ಒಂದು ಪೂಜೆ ಮಾಡಿಸಿ, ಬೆಲ್ಲ ನೈವೇದ್ಯ ಮಾಡಿಸಿ, ಆ ಬೆಲ್ಲ ಸ್ವಲ್ಪ ಪ್ರಸಾದ ತಿನ್ನಿಸಿ, ಅದು ತುಂಬ ಸಹಾಯವಾಗುತ್ತೆ. ಅಥವಾ ಜೇನಿನ ಅಭಿಷೇಕ ಮಾಡಿಸಿದ್ರೂ ಆಗುತ್ತೆ ಗಣಪತಿಗೆ. ಇದನ್ನು ಮಾಡಿ. ಚೆನ್ನಾಗಿದೆ, ಒಳ್ಳೆಯ ಅವ್ರಿಗೆ ಭವಿಷ್ಯ ಚೆನ್ನಾಗಿದೆ. ಯೋಚನೆ ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಲೋಕೇಶ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.